ಸಂಜೆನೆ ಊರಿಗೆ ಹೋಗುವ, ಅಲ್ಲೇ ಮಾಡುವ ಹಬ್ಬ ಇಲ್ಲವ ಆಯ್ತಾ? ಬೇಗ ಬೇಗ ರೆಡಿ ಆಯ್ತು. ಆಯ್ತಮ್ಮ. ರಮ್ಯಾ ಬಾ. ಆಯ್ತಾ? ಬಂದೆ ಮಗಳೇ. ಅಮ್ಮ ಅಮ್ಮ ಬೇಗ ಬನ್ನಿ, ಹೊರಡುವ. ಅಪ್ಪ ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಇವತ್ತು ಅಜ್ಜಿ ಮನೆಗೆ ಹೋಗ್ತಿದ್ದೀವಿ ಮಗಳೇ. ಅಜ್ಜಿ ಮನೆಗೆ ನನಗೆ ಹೊರಗಡೆ ತಾನೇ ಕರ್ಕೊಂಡು ಹೇಳಿದ್ದು. ನಿನ್ನ ನಾಳೆ ಹೊರಗಡೆ ಕರ್ಕೊಂಡು ಹೋಗ್ತೀನಿ. ಇವತ್ತು ಅಜ್ಜಿ ಮನೆಗೆ ಹೋಗುವ. ಅಜ್ಜಿ ಮನೆ ಹಬ್ಬ ಎಲ್ಲ ಮುಗಿಸ್ಕೊಂಡ್ರೆ ಹೇಗೋ ಅಲ್ಲಿ ಅಪ್ಸರ್ಕೊಂಡ ಇಕೋ ಬೀಚ್ ಎಲ್ಲ ಇದೆಯಲ್ಲ, ಅಲ್ಲೇ ಸುತ್ತಾಡ್ಕೊಂಡ್ ಬರೋಣ ಆಯ್ತಾ? ಆಯ್ತಪ್ಪ. ಅಮ್ಮ ಬೇಗ ಬನ್ನಿ, ಹೊರಡುವ. ಆಯ್ತಾ? ಬಾ ರಮ್ಯಾ, ಟೈಮ್ ಆಯ್ತು. ಸರಿ ಬನ್ನಿ, ಹೊರಡುವ. ಬಾ. ಏ ಸುಶೀಲಾ, ಎಲ್ಲಿ ಅವರು ಇನ್ನೂ ಬಂದೇ ಇಲ್ಲದೆ? ಅಂದ್ರೆ ತುಂಬಾ ಲೇಟ್ ಆಯ್ತು ನಾವು ಬರೋದು. ರಮೇಶ, ರಮ್ಯಾ ಪ್ರಯಾಣ ಸುಖಕರವಾಗಿತ್ತಾ? ಪರವಾಗಿಲ್ಲ. ಏನು ಮಗಳೇ, ಹೇಗಿದ್ಯಾ? ಸುಪ್ರ ಇದ್ಯಾ? ನನಗಿದ್ದಾನೆ ಏನೋ ಒಂದು. ಎಲ್ಲ ಬೇಗ ಊಟ ಮಾಡಿ ಬೇಗ ಮಕ್ಕಳಿ, ನಾಳೆ ಹಬ್ಬ ಅಲ್ಲ, ಬೇಗ ಹೇಳ್ಬೇಕು. ಮಾರನೇ ದಿನ ಬೆಳಗ್ಗೆ ಎಲ್ರು ತಯಾರಾಯ್ತಾ? ಸ್ನಾನ ಆಯ್ತಾ? ಬನ್ನಿ ದೇವಸ್ಥಾನಕ್ಕೆ ಬರೋಣ. ನಾವೆಲ್ಲ ರೆಡಿ ಇರ್ತೀವಿ. ನಾವು ಎಲ್ಲಿಗೆ ಹೋಗ್ತಾ ಇದ್ದೇವೆ? ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಮಮ್ಮಗಳೇ. ಅಯ್ಯೋ, ಇವತ್ತು ಸುಮಾರು ಹಬ್ಬ ನಮ್ಮ ಮಗಳೇ. ಇವತ್ತು ಖುಷಿಯಿಂದ ಹಬ್ಬ ಆಚರಣೆ ಮಾಡಿ ಆಮೇಲೆ ಇಟ್ಟು ಬಡಕ್ ಹೋಗೋಣ. ಯುಗಾದಿ ಹಬ್ಬ ಅಂದ್ರೆ ಹಿಂದೂಗಳ ಪವಿತ್ರ ಹಬ್ಬ. ಅಂದ್ರೆ ನಮ್ಗೆ ವರ್ಷದ ಮೊದಲೇ ಹಬ್ಬ ಆಯ್ತಾ? ಅದನ್ನ ನಾವು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡ್ಬಿಟ್ಟು ಹೊಸ ಬಟ್ಟೆ ಹಾಕೊಂಡು ದೇವಸ್ಥಾನಕ್ಕೆ ಹೋಗಿ ರುಚಿಗೆ ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೇಕಾಯ್ತಾ? ಇಲ್ಲ ಮಗ, ಅಂದ್ರೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಹಬ್ಬ ಆಚರಿಸ್ತಾರೆ. ಈಗ ನಮ್ಮ ತಪ್ಪನಲ್ಲಿ ಬಿಂದು ನಂದು ಅಕ್ಕ ಇದ್ದಾರೆ. ಅವ್ರ ಮನೆಗೆ ಯಾವ ರೀತಿ ಹಬ್ಬ ಆಚರಿಸ್ತಾರೆ ಅಂತ ತಿಳಿಸ್ಕೊಡ್ತೆ. ಅದಕ್ಕೂ ಮೊದಲು ನಾವು ದೇವಸ್ಥಾನಕ್ಕೆ ಹೋಗೋಣ ಆಯ್ತಾ? ಆಯ್ತು ಅಜ್ಜಿ, ಬಾ ಹೋಗೋಣ. ಎಲ್ಲರೂ ಬಂದ್ರಾ? ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಬಿಂದು, ತೋಡ ಕಟ್ಟ ಆಗಿಲ್ವಾ? ಎಷ್ಟೊತ್ತು ಮಾಡ್ತೀಯಾ? ಬಾರೆ, ಒಳಗಡೆಯಿಂದ ತುಂಬಾ ಕೆಲಸ ಇದೆ. ಎಷ್ಟು ಮಾಡ್ಲಿಕ್ಕೆ? ಹೌದು ಮಾರಾಯ್ತಿ, ನಿನಗೆ ತರದಲ್ಲೇ ಇರಕ್ಕಾಗುತ್ತಾ? ನನಗ್ ಬಿಟ್ಟರೆ ನಿನಗೆ ತರಲೇಬೇಕು. ಇಲ್ಲ ಅಂದ್ರೆ ನೀನ ಆಕಾಶ ಭೂಮಿ ಒಂದು ಮಾಡಿಬಿಡ್ತೀಯ. ಹೌದು, ಮತ್ತೆ ನಾನು ನಿಮ್ಗೆ ಬಿಡೋದಿಲ್ಲ. ಹೌದು, ಸರಿ ಸರಿ, ಬಾ. ಈಗ ಎಣ್ಣೆ ಹಚ್ತೀನಿ, ಬೇಗ ಸ್ನಾನ ಮಾಡಿ ಆಮೇಲೆ ಹೊಸ ಬಟ್ಟೆ ಹಾಕಿ ತಯಾರಾಗ್ಬೋದು. ಎಣ್ಣೆ ಎಷ್ಟು ತಂಪು ಅಂತ ನಿಮ್ಗೆ ಗೊತ್ತಿಲ್ಲ. ಈ ಬೇಸಿಗೆಯಲ್ಲಿ
ಫಸ್ಟ್ ನೀನು ಹೋಗ್ಬೇಕು. ಹೋಗಿರು. ಆರೋಗ್ಯದಿಂದ ಇರು. ಆರೋಗ್ಯವಾಗಿರು ಮಗ. ಹೋಗಿರು ಮಗ. ನೀವು ನಮ್ಮನೆ ಬಂದು ನಮ್ಗೆ ತುಂಬಾ ಖುಷಿ ಆಯ್ತು. ಅವರಿಗೆ ಹೋಳಿಗೆ ಕೊಟ್ಟು ತಗೊಳ್ಳಿ ಅಜ್ಜಿ, ನಿಮಗಂತ ಹೋಳಿಗೆ ಮಾಡಿದ್ದೀನಿ. ನಮ್ಮೇಲೆ ಇದ್ದಾರಲ್ಲ ಅದ್ರಲ್ಲಿ ಹಬ್ಬ ಮಾಡಕ್ ಕೊಡ್ತೀನಿ ನಿಮಗೆ, ಆಯ್ತಾ? ತುಂಬಾ ಧನ್ಯವಾದ ನಿಮ್ಮ ಹಬ್ಬದ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ. ಧನ್ಯವಾದ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಕೂಡ. ಈಗ ಈ ಯುಗಾದಿ ಬಗ್ಗೆ ಪೌರಾಣಿಕವಾಗಿ ಹಾಗೂ ಸೈಂಟಿಫಿಕ್ ಆಗಿ ಅದರ ಬಗ್ಗೆ ವಿವರಿಸಲು ಬರುತ್ತಿದ್ದಾರೆ ನಮ್ಮ ಸಹಪಾಠಿಗಳಾದ ನೂತನ ಮತ್ತು ಅನ್ನಪೂರ್ಣ. ನೂತನ, ಇಷ್ಟೊತ್ತು ಯುಗಾದಿ ಹಬ್ಬ ಆಚರಣೆ ಮಾಡೋದು ನೋಡಿದೆಯಲ್ಲ. ಈ ಯುಗಾದಿ ಹಬ್ಬನ ಯಾಕೆ ಆಚರಣೆ ಮಾಡ್ತಾರೆ ಅಂತ ನಿನ್ಗೇನಾದ್ರು ಗೊತ್ತಾ? ಹಾ ಗೊತ್ತು. ನಮ್ಮ ತಾತ ಯುಗಾದಿ ಹಬ್ಬನ ಯಾಕೆ ಆಚರಣೆ ಮಾಡ್ತಾರೆ ಅಂತ ಒಂದ್ ಕತೆ ಹೇಳ್ತಾರೆ. ಕೇಳಿಸ್ಕೊ, ಹೇಳ್ತೀನಿ ಆಯ್ತಾ? ತ್ರೇತಾಯುಗದ ಶ್ರೀರಾಮಚಂದ್ರ ರಾವಣನ ಸಂಹಾರ ಮಾಡಿದ್ದಲ್ವಾ? ಹಾ, ಶ್ರೀರಾಮಚಂದ್ರ ರಾವಣನನ್ನ ಸಂಹಾರ ಮಾಡಿ ಅಯೋಧ್ಯೆಗೆ ತೆರಳ್ತಾನೆ. ಅಯೋಧ್ಯೆಗೆ ತೆರಳಿದ ಶ್ರೀರಾಮಚಂದ್ರ ಯುಗಾದಿ ಹಬ್ಬದಂದೇ ರಾಜ್ಯಭಾರವನ್ನ ಪ್ರಾರಂಭ ಮಾಡಿದ್ದ ಅಂತ ನಮ್ಮ ತಾತ ಹೇಳ್ತಾರೆ. ಅವತ್ತಿನಿಂದ ಯುಗಾದಿ ಹಬ್ಬನ ಭಾರತದಾದ್ಯಂತ ಆಚರಿಸಿದ್ದಾರೆ ಅಂತ ನಮ್ಮ ತಾತ ಹೇಳಿದ್ರು. ಓ ಹೌದಾ? ಈ ಯುಗಾದಿ ಹಬ್ಬವನ್ನ ಕೇವಲ ಸಾಂಪ್ರದಾಯಿಕ ಹಬ್ಬವಾಗಿ ಅಷ್ಟೇ ಆಚರಣೆ ಮಾಡಲ್ಲ, ಗೊತ್ತಾ? ಇದನ್ನ ಕೆಲವೊಂದಿಷ್ಟು ವೈಜ್ಞಾನಿಕ ಕಾರಣಗಳನ್ನು ಸಹ ಇಟ್ಕೊಂಡು ನಮ್ಮ ಹಿರಿಯರು ಯುಗಾದಿ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಅದ್ರ ಬಗ್ಗೆ ನಿನಗೇನಾದ್ರೂ ಗೊತ್ತಾ? ಹೌದಾ? ನನಗೆ ಗೊತ್ತಿರ್ಲಿಲ್ಲ. ನಮ್ಮ ತಾತ ಇದ್ರ ಬಗ್ಗೆ ಹೇಳಿರ್ಲಿಲ್ಲ. ನನಗೂ ಹೇಳಿ ಸ್ವಲ್ಪ. ಸರಿ, ಕೇಳಿಸ್ಕೊ, ಹೇಳ್ತೀನಿ. ಈ ವಸಂತ ಋತುವಿನ ಆಗಮನ ಕಾಲವನ್ನ ನಾವು ಯುಗಾದಿ ಹಬ್ಬ ಅಂತಂದು ಆಚರಣೆ ಮಾಡ್ತೀವಿ. ನಮ್ಮಲ್ಲಿ ಪ್ರತಿ 2 ತಿಂಗಳಿಗೆ ಒಂದರಂತೆ 6 ಋತುಗಳನ್ನ ನಿರ್ಣಯ ಮಾಡಲಾಗಿದೆ. ಆ 6 ಋತುಗಳು ಶುಕ್ಲ ಪಕ್ಷದಿಂದ ಅಮಾವಾಸ್ಯವರೆಗಿನ ಕಾಲ ನಿರ್ಣಯವನ್ನ ಮಾಡುವ ಋತುಗಳಿಗೆ ನಾವು ಚಾಂದ್ರಮಾನ ಋತುಗಳು ಅಂತಂದು ಹೇಳಿ ಕರಿತೀವಿ. ಈ ವಸಂತ ಋತುವಿನ ಸಂದರ್ಭದಲ್ಲಿ ಸೂರ್ಯ ತನ್ನ ಪಥಚಲನೆಯನ್ನ ಮಾಡುವುದರಿಂದ ಪ್ರಕೃತಿಯಲ್ಲಿ ಹಲವಾರು ಪರಿವರ್ತನೆಯನ್ನ ನಾವು ಕಾಣ್ತೀವಿ. ಈ ಪರಿವರ್ತನೆಯಿಂದ ಸೂರ್ಯ ಮತ್ತು ಚಂದ್ರ ಇಬ್ಬರೂ ಕೂಡ ಒಂದು ಪೂರ್ಣ ಪ್ರಮಾಣದಲ್ಲಿ ಬೆಳಕನ್ನ ಕೊಡ್ತಾರೆ. ಆಕಾಶ ಶುಭ್ರವಾಗಿ ಹೊಳೆಯುತ್ತಿರುತ್ತೆ. ಮತ್ತೆ ಗಿಡ ಮರಗಳೆಲ್ಲ ಏನು ಹಸುರಿನಿಂದ ಹೂಗಳನ್ನೆಲ್ಲ ಬಿಟ್ಕೊಂಡು ಅರಳಿ ಕಂಗೊಳಿಸುವ ಕಾಲ ಯಾವ್ದಪ್ಪ ಅಂತಂದ್ರೆ ವಸಂತ ಋತು. ಈ ವಸಂತ ಋತುವಿನ ಆಗಮನವನ್ನೇ ನಾವು ಯುಗಾದಿ ಹಬ್ಬ ಅಂತಂದು ಆಚರಣೆ ಮಾಡ್ತೇವೆ. ನಿನಗೆ ಗೊತ್ತಾ ಈ ಬೇವಿನ ಇದೆಲ್ಲ ಮಾವಿನ ತೋರಣ ಎಲ್ಲ ಯಾಕೆ ಕಟ್ತಾರೆ ಅಂತ? ಗೊತ್ತಿಲ್ಲ. ಸರಿ, ಯಾಕೆ ಕಟ್ತಾರೆ ಅಂತಂದ್ರೆ ಈ ಹೊಸದಾದ ಎಲೆಗಳನ್ನ ಬಾಗಿಲಿಗೆ ಕಟ್ಟೋದ್ರಿಂದ ಒಳಗಡೆ ಬರ್ತಕ್ಕಂಥ ಗಾಳಿ ಶುದ್ಧವಾಗಿರ್ಲಿ ಅಂತಂದು ಈ ಒಂದು ವೈಜ್ಞಾನಿಕ ಕಾರಣದಿಂದ ಈ ಮಾವಿನ ಎಲೆಗಳನ್ನ ಕಟ್ತಾರೆ. ಅದೇ ರೀತಿ ಬೇವು ಬೆಲ್ಲ ತಿಂದಿರಲ್ಲ ನಾವು ಅವಾಗಲೇ. ಯಾಕೆ ತಿಂದ್ವಿ ಬೇವು ಬೆಲ್ಲ? ನಿಮ್ಗೆ ಗೊತ್ತಾ? ಗೊತ್ತಿಲ್ಲ. ಸರಿ, ಬೇವು ಬೆಲ್ಲ ಯಾಕೆ ತಿಂದ್ವಿ ಅಂದ್ರೆ ಬೆಲ್ಲ ಏನಂತಂದ್ರೆ ಒಂದು ರೋಗ ನಿರೋಧಕ ಶಕ್ತಿಯನ್ನ ಹೊಂದಿರುತ್ತೆ. ಹಾಗೆ ಬೇವು ಏನಪ್ಪಾ ಅಂತಂದ್ರೆ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾವನ್ನ ಕೊಲ್ಲುವ ಸಾಮರ್ಥ್ಯವನ್ನ ಹೊಂದಿದೆ. ಈ ರೀತಿ ಎಲ್ಲ ವೈಜ್ಞಾನಿಕ ಕಾರಣಗಳನ್ನ ತಿಳ್ಕೊಂಡು ನಾವು ಹಬ್ಬವನ್ನ ಆಚರಣೆ ಮಾಡೋದ್ರಿಂದ ನಮ್ಮ ಹಬ್ಬ ಏನಾಗುತ್ತೆ ಮತ್ತಷ್ಟು ಸೊಗಸಾಗಿರುತ್ತೆ. ಹೌದಲ್ವಾ? ಹೌದು ಹೌದು. ಸರಿ, ಹಾಗಾದ್ರೆ ಇನ್ನು ಮುಂದೆ ನಾವು ಎಲ್ಲಾ ಹಬ್ಬಗಳ ಒಂದು ವೈಜ್ಞಾನಿಕ ಮತ್ತು ಪೌರಾಣಿಕದ ಬಗ್ಗೆ ತಿಳ್ಕೊಂಡು ಹಬ್ಬ ಮಾಡೋಣ, ಸರಿನಾ? ಧನ್ಯವಾದಗಳು.